ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಅಲಿಗೇಶ್ವರ, ಉತ್ತಮೇಶ್ವರ, ಲೋಕೇಶ್ವರ ಅಂತ ಇದು 3 ದೇವಸ್ಥಾನಗಳನ್ನು ಅಗಸ್ತ್ಯ ಮುನಿಗಳ ಕಾಲದಲ್ಲೇ ಪೂಜೆ ಮಾಡ್ಕೊಂಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಜಾಸ್ತಿ ಚಳಿ ಇರೋದ್ರಿಂದ ಹೇಳೋದು ಸ್ವಲ್ಪ ಕಷ್ಟ, ಹಾಗಾಗಿ ಸ್ವಲ್ಪ ಲೇಟಾಗೇ ಎದ್ಬಿಟ್ಟು ಹೊರಗಡೆ ಹಾಗೆ ಸ್ವಲ್ಪ ರೌಂಡ್ಸ್ಕಂತ ಹೊರಗಡೆ ಬಂದರೆ ಬೆಳಗ್ಗೆ ನಮಗೆ ಈ ಮಾರುತಿ ದರ್ಶನ ಆಯಿತು. ಬೆಳಗ್ಗೆನೇ ಬಂದ್ಬಿಟ್ಟು ಇಲ್ಲಿ ಮರದಲ್ಲಿ ಸ್ವಲ್ಪ ಕಿತಾಪತಿ ಮಾಡ್ತಾಯಿತ್ತು. ಎಲ್ಲ ಗಿಡದಲ್ಲೂ ಚೆನ್ನಾಗಿ ಹೂಗಳೆಲ್ಲ ಅರಳಿತ್ತು. ಹಾಗೆ ಎಲ್ಲ ನೋಡ್ತಾ ನಾನು ಶ್ರೀಜು ಇಬ್ರು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಗಿನ ತಿಂಡಿ, ಕೆಲಸ ಹಾಗೆ ಸ್ನಾನ ಎಲ್ಲ ಮುಗಿಸೋಷ್ಟರಲ್ಲಿ 11 ಗಂಟೆ ಹತ್ರನೇ ಆಗ್ಬಿಡ್ತು. ಇವತ್ತು ಸೋಮವಾರ ಅಲ್ವಾ, ಹಾಗಾಗಿ ನಾವು ಇಲ್ಲೇ ಹತ್ರದಲ್ಲಿರುವಂಥ ಒಂದು ಶಿವನ್ ಟೆಂಪಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಶ್ರೀಜುನು ಅಷ್ಟೇ ಆಲ್ರೆಡಿ ರೆಡಿ ಆಗಿಬಿಟ್ಟು ಆಟ ಆಡ್ತಾ ಇದ್ದಾಳೆ. ಬನ್ನಿ ಅವಳಿಗೆ ಒಂದ್ಸಲ ಮಾತಾಡ್ಸ್ಕೊಂಬರೋಣ. ಹಾಯ್. ಏನು ಮಾಡ್ತಿದ್ಯಾ? ನಾನು ಎಲೆನ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಸ್ಟಿಕ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಓಕೆ. ನೀನು ಬಿಗ್ ಬಾಸ್ ನೋಡಿದೆ ನಿನ್ನೆ ನೈಟು? ನೋಡಿದೆ. ಯಾರು ಹೋದ್ರು? ನಿನ್ನ ಫೇವ್ರೆಟ್ ಸ್ಪಂದನ ಹೋದ್ಲಾ? ಇಲ್ಲ. ಖುಷಿನಾ? ಸ್ಪಂದನ ಹೋಗಿಲ್ಲ, ಮಾಲು ಹೋದ್ರು. ಹೌದಾ? ನೀನು ಡೈಲಿ ನೋಡ್ತೀಯಾ ಬಿಗ್ ಬಾಸು? ಯಾರು ಇಷ್ಟ ನಿನಗೆ? ಗಿಲ್ಲಿ. ಗಿಲ್ಲಿ ಇಷ್ಟನಾ? ಓಕೆ. ಗಿಲ್ಲಿ ಸಾಂಗ್ ಬರುತ್ತಾ ನಿನಗೆ? ಬರುತ್ತೆ. ಹೇಳ್ತೀಯಾ ಗಿಲ್ಲಿ ಸಾಂಗು? ಹೇಳ್ತೀನಿ. ಹೇಳೋ. ದೊಡ್ಡವ 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 ದೋಸೆ ಕೊಡು, ಚಿಕ್ಕ ಚಿಕ್ಕ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಕಾಕ ಸೊಪ್ಪು, ನೀವಿಬ್ರು ಮಾಡ ತಪ್ಪು. ಗಿಲ್ಲಿ ಗಿಲ್ಲಿ ಗಿಲ್ಲಿ. ಏನ್ ದಬ್ಬಾಕಿದ್ಯಾ? ಏನ್ ದಬ್ಬಾಕಿದ್ದಾನೆ ಗಿಲ್ಲಿ? ಬಕೆಟ್ ದಬ್ಬಾಕಿದ್ದಾನೆ. ಕೊಡು ಹೈಫೈ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿಗೆ ಸಪೋರ್ಟ್ ಮಾಡ್ತೀಯಾ ನೀನು? ಯಾಕೆ ಇಷ್ಟ ನಿಂಗೆ ಗಿಲ್ಲಿ ಅಂದ್ರೆ? ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ, ಅದಕ್ಕೆ. ಹೌದಾ? ಓಕೆ, ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋಣ ಹಾಗಾದ್ರೆ. ಆಯ್ತು, ಸಪೋರ್ಟ್ ಮಾಡೋಣ. ಓಕೆ. ದೇವಸ್ಥಾನ ಒಂದು 3-4 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಮನೆಯಿಂದ. ನಾವು ಬಸ್ಸಲ್ಲೂ ಹೋಗ್ಬೋದು, ಮತ್ತು ಇನ್ನೊಂದು ಆಟೋದಲ್ಲೂ ಹೋಗ್ಬೋದು. ನಾವು ಆಟೋದಲ್ಲೇ ಹೋದ್ವಿ. ಏನಂದರೆ ಈ ದೇವಸ್ಥಾನ ಇರೋದು ಒಂದು ತೋಟದೊಳಗೆ, ಫುಲ್ಲು ಕಾಫಿ ತೋಟ ಇದೆ ಸುತ್ತಮುತ್ತ ಎಲ್ಲ. ಹಾಗಾಗಿ ನಾವು ಬಸ್ಸಲ್ಲಿ ಹೋದರೆ ಇಳಿದ್ಬಿಟ್ಟು 1 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋಗಬೇಕು. ಬಟ್ ಆಟೋದಲ್ಲಿ ಹೋದರೆ ದೇವಸ್ಥಾನ ಹತ್ತಿರವರೆಗೂ ಆಟೋ ತೊಗೊಂಡು ಹೋಗ್ಬೋದು. ರೋಡೆಲ್ಲ ಫುಲ್ ಕಿತ್ತೋಗಿದೆ, ಬಟ್ ಆಟೋದಲ್ಲಿ ಹೋಗ್ಬೋದು ಆರಾಮಲ್ಲಿ. ದೇವಸ್ಥಾನ ಹತ್ರ ಬಂದ್ವಿ. ಶ್ರೀಜು, ನಾನು, ಅಮ್ಮ 3 ಜನನು ಬಂದಿದ್ವಿ. ನೀವು ನೋಡ್ತಿರ್ಬೋದು, ಇದು ಫುಲ್ಲು ತೋಟದೊಳಗೆ ಇದೆ. ಅಡಿಕೆ ತೋಟ ಇದೆ ಕೆಳಗೆ, ಮೇಲ್ಗಡೆ ಎಲ್ಲ ಕಾಫಿ ತೋಟ ಎಲ್ಲ ಇದೆ. ನಾವು ಸಣ್ಣ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತೀವಿ. ಶಿವರಾತ್ರಿ ದಿನ ಮತ್ತು ಸೋಮವಾರ ದಿನ ಹೆಚ್ಚಾಗಿ ಬರ್ತೀವಿ. ಇದು ಶಿವನ್ ಟೆಂಪಲ್ ಅಲ್ವಾ, ಹಾಗಾಗಿ ಇದು ನಾವು ಅವಾಗಿಂದ ನೋಡ್ತಿದ್ದೀವಿ. ಈ ಬಾವಿ ತುಂಬ ಹಳೆ ಬಾವಿ, ಅವಾಗಿಂದನೂ ಇದೆ. ಈ ದೇವಸ್ಥಾನದಲ್ಲಿ ಇನ್ನೂ ಸ್ವಲ್ಪ ಹಳೆ ಕಾಲದ ಪದ್ಧತಿನೆಲ್ಲ ಅನುಸರಿಸ್ತಾರೆ. ಸ್ವಲ್ಪ ಎತ್ತರದಲ್ಲಿರೋದ್ರಿಂದ ನಾವು ಇಲ್ಲೇ ಕೆಳಗಡೆ ಕಾಲು ತೊಳ್ಕೊಂಡು ಹತ್ತಿ ಹೋಗಬೇಕು. ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇದೆ, ನಾವು ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಇದು ತುಂಬ ಹಳೆ ಕಾಲದ ದೇವಸ್ಥಾನ ಅಲ್ವಾ, ಹಾಗಾಗಿ ಸ್ಟೆಪ್ಸ್ ಎಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಹತ್ಕೊಂಡು ಹೋಗಬೇಕು. ಆಲ್ರೆಡಿ ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಆಗಿತ್ತು. ನಾವು ದೇವಸ್ಥಾನ ಒಳಗೆ ಹೋದ್ವಿ.
ಇದು ಶಿವನ ದೇವಸ್ಥಾನ ಆಗಿದ್ರಿಂದ ಫಸ್ಟ್ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಫಸ್ಟು ನಂದಿ ದರ್ಶನ ಆಗುತ್ತೆ. ಅಮ್ಮ ದೇವ್ರಿಗೆ ಕೊಡ್ಲಿಕ್ಕಂತ ಎಣ್ಣೆ ಬತ್ತಿ ಹೂವು ಎಲ್ಲ ತೊಗೊಬಂದಿದ್ರು. ಅದನ್ನೆಲ್ಲ ದೇವ್ರಿಗೆ ಅರ್ಪಿಸ್ಬಿಟ್ಟು ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಶಿವನಿಗೆ ಮತ್ತು ನಂದಿಗೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿಗೋಸ್ಕರ ಕಾಯ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಇದೇನು ತುಂಬ ದೊಡ್ಡ ದೇವಸ್ಥಾನ ಅಲ್ಲ, ಚಿಕ್ಕ ದೇವಸ್ಥಾನನೇ. ಇನ್ನು ನಮ್ಮ ಸುತ್ತಮುತ್ತಲಿಗೆ ಇನ್ಯಾವುದು ಹಳೇ ಕಾಲದ ದೇವಸ್ಥಾನ ಯಾವುದೂ ಇಲ್ಲ. ಹಾಗಾಗಿ ಶಿವರಾತ್ರಿ ಮತ್ತು ಸೋಮವಾರ, ಕಾರ್ತಿಕ್ ಸೋಮವಾರ ಈ ಥರ ದಿನಗಳೆಲ್ಲ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಇಲ್ಲಿ ಬಂದುಬಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಈ ನಂದಿ ಎದ್ಬಿಟ್ಟು ರಾತ್ರಿ ಓಡಾಡ್ತಿತ್ತು ಅನ್ನೋ ಮಾತುಗಳನ್ನ ಕೆಲವ್ರ ಬಾಯಲ್ಲಿ ಕೂಡ ನಾವು ಕೇಳಿದ್ದೀವಿ. ಇನ್ನು ದೇವಸ್ಥಾನದ ಸುತ್ತ ಚೆನ್ನಾಗಿ ಜಾಗ ಇದೆ. ಇಲ್ಲಿ ವಾರ್ಷಿಕೋತ್ಸವ ಮತ್ತು ಕಾರ್ತಿಕ ದೀಪಾರಾಧನೆ ಈ ಥರ ಎಲ್ಲ ವಿಶೇಷ ಪೂಜೆಗಳೆಲ್ಲ ಆಗುತ್ತೆ. ಶಿವರಾತ್ರಿ ದಿನ ಎಲ್ಲ ವಿಶೇಷ ಪೂಜೆ ಆಗುತ್ತೆ. ಆವಾಗ ಊಟ, ಪ್ರಸಾದ ವಿನಿಯೋಗ ಎಲ್ಲನೂ ನಡೆಯುತ್ತೆ. ತುಂಬಾ ಚೆನ್ನಾಗಿ ಪೂಜೆಗಳೆಲ್ಲ ನಡೆಯುತ್ತೆ. ಹಾಗೆ ತುಂಬ ಜನಗಳು ಸಹ ಬರ್ತಾರೆ ಇಲ್ಲಿ. ಈ ಲೋಕೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಆಗಿದ್ದು 1984 ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಹರಿಹರಪುರ ಮಠದ ವಿಡಿಯೋ ಮಾಡಿದ್ದೆ ಅಲ್ವಾ. ತುಂಬ ಜನ ನೋಡಿರ್ತೀರ, ನೋಡದೇ ಇರೋರು ಪ್ಲೀಸ್ ಆ ವಿಡಿಯೋನ ಕೂಡ ನೋಡಿ. ಆಗಿನ ಅಲ್ಲಿಯ ಸ್ವಾಮೀಜಿ ಆಗಿರುವಂತಹ ಅಭಿನವ ರಮಾನಂದ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿನ ಲೋಕೇಶ್ವರ ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆಯನ್ನು 1984 ಮಾಡಿದರು. ಇವರು ಇಲ್ಲಿಯ ಪ್ರಧಾನ ಅರ್ಚಕರು, ಗಿರೀಶ್ ಅಂತ ಅವರ ಹೆಸರು. ಯಾವುದೇ ರೀತಿ ಪೂಜೆ ಏನೇ ಇದ್ದರೂ ಅವರನ್ನೇ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ನಾವು ದೇವರ ದರ್ಶನ ಮತ್ತು ಮಂಗಳಾರತಿ ಎಲ್ಲವನ್ನು ಮುಗಿಸ್ಕೊಂಡು ಕೊನೆಯದಾಗಿ ತೀರ್ಥ ಪ್ರಸಾದವನ್ನು ಕೂಡ ತಗೊಂಡ್ವಿ. ಆನಂತರ ನಾನು ಇಲ್ಲಿನ ಪ್ರಧಾನ ಅರ್ಚಕರನ್ನ ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಕೇಳ್ಕೊಂಡಾಗ ಅವ್ರು ತುಂಬಾ ಬ್ಯುಸಿ ಇದ್ರು, ಆದರೂ ಸಹ ಒಪ್ಕೊಂಡು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಗಣಪತಿ ಮವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಸಿದ್ಧ ಸಾಧನಂ. ಓಂ ಅಸ್ಮೇ ರುದ್ರಮೇಹನ ಪರ್ವತಾಸೋ ರುದ್ರಹತ್ಯೆ ಪರಹೂತೋ ಸುರೋಷಾಃ ಯಶ್ಯಂ ಸತೇಸ್ತವದೇದಾಯ ವಿಜ್ರೇಂದ್ರ ಜ್ಯೇಷ್ಠಾಸ್ಮಾಂಗವಂತು ದೇವಾಃ. ಓಂ ಗೌರೀರ್ಮಿ ಮಾಯ ಸಲಿಲಾನಿತಕ್ಷತ್ತೆ ಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷೆ ಸಹಸ್ರ ಅಕ್ಷರ ಪರಮೇವ್ಯೋ ಮಂದ. ಇದು ಶ್ರೀ ಮಹಾಗಣಪತಿ ದುರ್ಗಾ ಸಮೇತ ಶ್ರೀ ಲೋಕನಾಥೇಶ್ವರ ದೇವಸ್ಥಾನ ಅಂತ. ಇದು ಅಗಸ್ತ್ಯ ಕ್ಷೇತ್ರ, ಅಗಸ್ತ್ಯ ಮುನಿಗಳ ಸ್ಥಾಪನೆ ಮಾಡಿದಂತಹ ದೇವಸ್ಥಾನ. ಇದು ಒಟ್ಟು ಅಲಗೇಶ್ವರ, ಉತ್ತಮೇಶ್ವರ, ಲೋಕೇಶ್ವರ ಅಂತ ಇದು 3 ದೇವಸ್ಥಾನಗಳನ್ನು ಅಗಸ್ತ್ಯ ಮುನಿಗಳ ಕಾಲದಲ್ಲೇ ಪೂಜೆ ಮಾಡ್ಕೊಂಡು ಅಲಗೇಶ್ವರ ಫಸ್ಟು, ಮಧ್ಯಾಹ್ನಕ್ಕೆ ಲೋಕೇಶ್ವರ ದೇವಸ್ಥಾನ, ನಂತರ ಉತ್ತಮೇಶ್ವರ ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು. ಇಲ್ಲಿಗೆ ನಾವು ಪೂಜೆಗೆ ಬಂದಿದ್ದು ಅಂತ ಹೇಳಿದರೆ ಸುಮಾರು ನಮ್ಮ 3 ತಲೆಮಾರುಗಳ ಹಿಂದಿಂದ ಪೂಜೆ ನಡೆಸ್ಕೊಂಡು ಬಂದಿರೋಂಥದ್ದು. ಇದು ಇಲ್ಲಿಗೆ ಸಾಧಾರಣ ಉತ್ತಮೇಶ್ವರ ಬಿಟ್ಟರೆ ಇಲ್ಲಿ ಲೋಕನಾಥಪುರ ಒಂದೇ ದೇವಸ್ಥಾನ ಇರೋದು. ಹತ್ತಿರದಲ್ಲಿ ಯಾವುದೇ ಈಶ್ವರ ದೇವಸ್ಥಾನ ಇಲ್ಲ. ಇಲ್ಲಿಗೆ ಭಕ್ತಾದಿಗಳೆಲ್ಲ ತುಂಬ ಜನ ನಡ್ಕೊಳ್ತಾರೆ. ಶಿವರಾತ್ರಿ ದಿನ ಎಲ್ಲ ತುಂಬ ಜನ ಬರ್ತಾರೆ. ಹಾಗೆ ಮತ್ತು ವಾರ್ಷಿಕೋತ್ಸವ ಅಂಥೇಳಿ ಈ ಅಮಾವಾಸ್ಯೆ ಯುಗಾದಿ ಟೈಮಲ್ಲಿ ನಮ್ಮದು ವಾರ್ಷಿಕೋತ್ಸವ ಅಂಥೇಳಿ ರುದ್ರೋಮ, ಶತರುದ್ರ ಮತ್ತು ಗಣಪತಿ ಹೋಮ, ದುರ್ಗಾ ಹೋಮ ಈ 3 ಹೋಮಗಳನ್ನು ಇಲ್ಲಿ ವಾರ್ಷಿಕೋತ್ಸವದಲ್ಲಿ ನಡೆಸ್ತೀವಿ. ಸಂಜೆ ದೀಪಾರಾಧನೆ ಇರುತ್ತೆ. ಅದಕ್ಕೆ ಹೆಚ್ಚಿನದಾಗಿ ಸುತ್ತಮುತ್ತಲಿಂದ ಎಲ್ಲ ಕಡೆಯಿಂದನೂ ತುಂಬ ಜನ ಬಂದು ಸೇರ್ತಾರೆ. ಮತ್ತು ಸಂಜೆ ದೀಪಾರಾಧನೆ ಇರುತ್ತೆ. ಮತ್ತು ಪ್ರತಿ ಶನಿವಾರನೂ ನಾಗರಿಗೆ ಪವಮಾನಾಭಿಷೇಕ ಇರುತ್ತೆ. ಇದು ಈ ಲೋಕನಾಥೇಶ್ವರ ಹಾಗಾಗಿ ಲೋಕನಾಥಪುರಕ್ಕೆ ಲೋಕನಾಥೇಶ್ವರ ದೇವಸ್ಥಾನ ಇರೋದರಿಂದ ಲೋಕನಾಥಪುರ ಅಂತ ಹೆಸರು ಬಂದಿರೋದು. ಲೋಕೇಶ್ವರನ ದೇವಸ್ಥಾನ ಇರೋದ್ರಿಂದ ಈ ಊರಿಗೆ ಲೋಕನಾಥಪುರ ಅಂತ ಹೆಸರು ಬಂದಿದೆ.
ಹಾಗೆ ಇದು ಅಗಸ್ತ್ಯ ಮುನಿಗಳ ಕಾಲದ ದೇವಸ್ಥಾನ ಅಂತ ಕೂಡ ಇವರು ತಿಳಿಸ್ಕೊಟ್ರು. ಹೀಗೆ ಸ್ವಲ್ಪ ಸ್ವಲ್ಪವಾಗಿ ನಾನು ನಮ್ಮ ಮಲೆನಾಡನ್ನ ಎಕ್ಸ್‌ಪ್ಲೋರ್ ಮಾಡಿ ನಿಮ್ಗೊಂದಷ್ಟು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.